ಅಮೆರಿಕ ಮತ್ತು ರಷ್ಯಾ ನಡುವಣ ಸಂಘರ್ಷದ ಮಧ್ಯೆ ಭಾರತ ಇವತ್ತು ಸಂಧಾನಕಾರನ ಪಾತ್ರವನ್ನು ವಹಿಸಿರುವ ಹಿನ್ನೆಲೆಯಲ್ಲಿ ಇವತ್ತು ಏನಾಗಿದೆ ಅಂದ್ರೆ ಈ ಡಿಡಾಲರೈಸೇಷನ್ ಪ್ರಕ್ರಿಯೆಯಲ್ಲಿ ಒಂದು ಸಮತೋಲನ ಕಂಡುಕೊಳ್ತಾ ಇದೆ. ಅದೇ ರೀತಿ ಭಾರತ ಮತ್ತು ರಷ್ಯಾ ಜೊತೆಗಿನ ಒಂದು ವ್ಯಾವಹಾರಿಕ ಒಪ್ಪಂದ ಕೂಡ ಇನ್ಕ್ರೀಸ್ ಆಗ್ತಾ ಇರುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅದೇ ರೀತಿ ಅಮೆರಿಕ ಕೂಡ ತೀರಾ ಒತ್ತಡವನ್ನ ಹೇರ್ತಾ ಇಲ್ಲ. ಸೊ ಅದನ್ನು ನಾವು ಇತ್ತೀಚೆಗೆ ಗಮನಿಸಬಹುದು. ಅದೇ ರೀತಿ ಟಾರಿಫ್ ಅನ್ನ 50% ತನಕ ಹೋಗಿದ್ದ ಟಾರಿಫ್ ಅನ್ನ ಅಮೆರಿಕ ಇವತ್ತು 18%ಗೆ ಇಳಿಸಿರುವಂತದ್ದು ಬಹಳ ಗಮನಾರ್ಹ. ಅಂದ್ರೆ ಭಾರತದ ಅತಿ ದೊಡ್ಡ ವಿಶಾಲವಾದ ಮಾರುಕಟ್ಟೆ ಇರ್ಬೋದು, ಮೋದಿಯವರ ರಾಜತಾಂತ್ರಿಕತೆ, ಇದೆಲ್ಲ ಕೂಡ ಇವತ್ತು ಫಲಪ್ರದ ಆಗ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಫೆಬ್ರವರಿ 2026ರಂದು ಒಂದು ಡಯಲಾಗ್ ಆಯ್ತು. ಮೋದಿಯವರು ಮತ್ತೆ ಟ್ರಂಪ್ ಅವರು ಮಾತನಾಡಿದ್ರು. ಈ ಮಾತುಕತೆಯ ನಂತರ 50% ಇದ್ದಂತಹ ಟಾರಿಫ್ ಅಂದ್ರೆ ಭಾರತದಿಂದ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಆಗುವಂತಹ ಸರಕುಗಳ ಮೇಲಿನ ಈ ಏನು ಟಾರಿಫ್ ಅಥವಾ ಸುಂಕ ಅದು 50% 18%ಗೆ ಇಳಿಕೆ ಆಗಿರುವಂತದ್ದು. ಅದೇ ರೀತಿ ಭಾರತ ಎಷ್ಟು ದೊಡ್ಡ ಕೆಪಾಸಿಟಿ ಇದೆ ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ $500 ಬಿಲಿಯನ್ ಮೊತ್ತದ ಪದಾರ್ಥಗಳನ್ನ ಅಮೆರಿಕದಿಂದ ಭಾರತ ಇಂಪೋರ್ಟ್ ಮಾಡಿಕೊಳ್ಳುವಂತಹ ಒಪ್ಪಂದವನ್ನು ಮಾಡಿಕೊಂಡಿದೆ. ಅದರ ಜೊತೆಗೆ ಇಲ್ಲಿ ರೈತರ ಹಿತಾಸಕ್ತಿಯನ್ನ, ಡೇರಿ ವಲಯದ ಹಿತಾಸಕ್ತಿಯನ್ನ, ಸಣ್ಣ ಪುಟ್ಟ ಬಿಸಿನೆಸ್ ಸಮುದಾಯದ ಹಿತಾಸಕ್ತಿಯನ್ನ ಕೂಡ ಉಳಿಸಿಕೊಂಡು ಭಾರತದ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಈ ಒಪ್ಪಂದವನ್ನ ಮಾಡಿಕೊಂಡಿರುವಂತದ್ದು ಭಾರತದ ಹೆಚ್ಚುತ್ತಾ ಇರುವಂತಹ ಪ್ರಾಬಲ್ಯವನ್ನ ವಿಶ್ವ ಸಮುದಾಯದಲ್ಲಿ ಭಾರತದ ಒಂದು ಪ್ರಭಾವಿ ರಾಷ್ಟ್ರವಾಗಿ ಇವತ್ತು ಹೊರಹೊಮ್ಮಿರುವುದನ್ನ ಇದು ಬಹಳ ಕಡಾಖಂಡಿತವಾಗಿ ಬಿಂಬಿಸುತ್ತಾ ಇದೆ.